ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಮನೆಯನ್ನು ಡಿಕ್ಲಟರ್ ಮಾಡೋದ್ರಿಂದ ಮಾನಸಿಕವಾಗಿ ನಾವು ಎಷ್ಟರ ಮಟ್ಟಿಗೆ ಉಲ್ಲಾಸವನ್ನು ಪಡಿಬೋದು, ಹಾಗೆ ನಮ್ಮ ಮನೆ ಹೇಗೆ ನಮ್ಮ ಪರ್ಸ್ನಾಲಿಟಿ ಮೇಲೆ ಪ್ರಭಾವ ಬೀರುತ್ತೆ. ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಮನೆಗೆ ಬಂದರೆ ನಮ್ಮ ಪರ್ಸ್ನಾಲಿಟಿಯನ್ನು ಎತ್ತಿ ತೋರಿಸುತ್ತೆ. ಯಾರ್ದೇ ನೀವು ಸಡನ್ನಾಗಿ ಯಾರ್ದವ್ರ ಮನೆಗೆ ಹೋಗ್ತೀರಾ, ಆ ಮನೆಯ ಸೋಫಾ ಮೇಲೆ ಬಟ್ಟೆ ಇರೋದಾಗಿರ್ಬೋದು, ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಆಚೆ ಈಚೆ ಎಲ್ಲ ಬಿದ್ದಿದ್ರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಯಾವತ್ತೂ ಅಷ್ಟೇ, ಯಾರ ಮನೆ ಆರ್ಗನೈಸ್ಡ್ ಆಗಿ ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಅಚ್ಚುಕಟ್ಟಾಗಿರುತ್ತೋ ಅವರ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ. ಏನಾಗಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ತುಂಬ ಬೇಡದ ವಸ್ತುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಹಳೆ ಚೀಟಿಗಳು ಇಟ್ಕೊಳ್ಳೋದಾಗಿರ್ಬೋದು, ಹಳೆ ಪುಸ್ತಕ, ಹಳೆ ಬಟ್ಟೆ ಹರಿದೋಗಿದ್ರು ಕೂಡ ಅದನ್ನು ಯೂಸ್ ಮಾಡ್ತಾ ಇರೋದಾಗಿರ್ಬೋದು, ಇದು ಎಲ್ಲವನ್ನು ನಾವು ಮನೆಯಲ್ಲಿ ಇಟ್ಕೋತಾ ಹೋದರೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳಾಗ್ತಾ ಹೋಗುತ್ತೆ. ಮತ್ತು ಒಂದು ಮುಖ್ಯ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ವಸ್ತುವಿನಲ್ಲೂ ವೈಬ್ರೇಷನ್ ಇರುತ್ತೆ. ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ. ಆದರೆ ನಾವು ಈ ಹಳೆ ವಸ್ತುಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಹಳೆ ಮೆಮೊರೀಸನ್ನು ಇಟ್ಕೊಳ್ಳೋದಾಗಿರ್ಬೋದು, ಹಳೆ ಪುಸ್ತಕಗಳು, ಹಳೆ ಚೀಟಿಗಳು, ಹಳೆ ಯಾವುದೋ ಒಂದು ಬೇಡದ ಬಿಲ್ಲು ಎಷ್ಟೋ ವರ್ಷಗಳಿದ್ರೂ ಕೂಡ ಆ ಬಿಲ್ಲನ್ನು ಇನ್ನೂ ಕೂಡ ಪ್ರಿಸರ್ವ್ ಮಾಡ್ತಾ ಇರ್ತೀವಿ. ಏನಪ್ಪ ಆಗತ್ತೆಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವಿಗೂ ಎನರ್ಜಿ ಇರುತ್ತೆ, ವೈಬ್ರೇಷನ್ ಇರುತ್ತೆ. ನಾವು ಯಾವಾಗ ಆ ಹಳೆಯ ಎನರ್ಜಿ, ಹಳೆ ವೈಬ್ರೇಷನನ್ನು ಮನೆ ಇಟ್ಕೊಂಡು ತುಂಬಾ ಡಿಕ್ಲೆಕ್ಟರ್ ಆಗಿ ಇಟ್ಕೊಂಡಿರ್ತೀವೋ ಆಗ ಅದು ನಮ್ಮ ಮನಸ್ಸಿಗೆ ಮನಸ್ಸನ್ನು ನೆಮ್ಮದಿ ಹಾಳು ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತು ಎಮೋಷನ್ ಇರುತ್ತೆ. ಆ ವಸ್ತು ನಿಮ್ಮ ಎಕ್ಸ್ ಕೊಟ್ಟಿರೋದಾಗಿರಬಹುದು, ಅಥವಾ ತುಂಬ ಹಳೆ ವಸ್ತು ಬೇಡದಾಗಿರ್ಬೋದು. ನಾವೊಂದು ಹೊಸ ವಸ್ತು ತರಬೇಕಾದ್ರೆ ಹಳೆ ವಸ್ತುವನ್ನು ಬಿಸಾಕಬೇಕು ಅಂತ ಹೇಳ್ತಾರೆ. ನೀವು ಅಷ್ಟೇ, ನಾವೇನಾಗುತ್ತೆಪ್ಪ ಇವಾಗ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಆನ್ಲೈನಲ್ಲಿ ಬಟ್ಟೆ ಸಿಗುತ್ತೆ, ಎಷ್ಟು ಈಸಿಯಾಗಿ ನಾವು ಏನನ್ನು ಬೇಕಾದ್ರೂ ತೊಗೋಬೋದು. ಮೊದಲಾದರೆ ಅಂಗಡಿಗೆ ಹೋಗಿ ತೊಗೋಬೇಕಾಗಿತ್ತು, ನಾವು ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ವಿ, ಮತ್ತೆ ತೊಗೊಂಡ್ರಾಯ್ತು ನೋಡೋಣ ಹಾಗೆ ಹೀಗೆ ಅಂತ. ಆದರೆ ಈಗ ಮೊಬೈಲಲ್ಲೇ ಕೂತು ತಕ್ಷಣವೇ ಆರ್ಡರ್ ಮಾಡಿಬಿಡ್ತೀವಿ, ಏನು ಬೇಕೋ ಅದೆಲ್ಲವೂ ಸಿಕ್ಬಿಡುತ್ತೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಸ ವಸ್ತುಗಳನ್ನು ತರ್ತಾ ಇರ್ತೀವಿ, ಹಳೆ ವಸ್ತುಗಳು ಅಲ್ಲಲ್ಲೇ ಇರುತ್ತೆ. ಆದರೆ ಹಳೆ ವಸ್ತುಗಳನ್ನು ಬಿಸಾಡಿದಾಗ, ಬೇಡದನ್ನು ಡಿಸ್ಕಾರ್ಡ್ ಮಾಡಿದಾಗ ನಾವು ಕೂಡ ಒಂದು ಹೊಸತನವನ್ನು ವೆಲ್ಕಮ್ ಮಾಡ್ತಾ ಹೋಗ್ತೀವಿ, ಒಂದು ಹೊಸ ಎನರ್ಜಿಯನ್ನು ನಮ್ಮ ಮನೆಯಲ್ಲಿ ವೆಲ್ಕಮ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಿಮ್ಮ ಹಳೆ ಬಟ್ಟೆಗಳಾಗಿರ್ಬೋದು, ಹಳೆ ವಸ್ತುಗಳಾಗಿರ್ಬೋದು, ಯಾರಿಗಾದರೂ ದಾನ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಒಂದು ಉಪ್ಪು ನೀರಲ್ಲಿ ಹಾಕಿ. ಯಾಕೆ ಉಪ್ಪು ನೀರಲ್ಲಿ ಹಾಕಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ಆಗಿರಲಿ ಅದು ನಿಮ್ಮ ಜೊತೆ 24 hours ಇರ್ತು ಅಂತ ಹೇಳಿದ್ರೆ ನಿಮ್ಮ ಆರಾವನ್ನು ಅಬ್ಸರ್ವ್ ಮಾಡಿಬಿಡುತ್ತೆ. ಆರಾ ಅಂತ ಹೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ರತಿಯೊಬ್ಬ ವ್ಯಕ್ತಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದು ಅಬ್ಸರ್ವ್ ಮಾಡುತ್ತೆ. ಆ ಬಟ್ಟೆಯನ್ನು ಯೂಸ್ ಮಾಡಿ ಯಾರು ಬೇಕಾದರೂ ಏನಾದರೂ ಮ್ಯಾನಿಪುಲೇಟ್ ಮಾಡ್ಬೋದು. ಹಾಗಾಗಿ ಆ ಬಟ್ಟೆಯಲ್ಲಿರ್ತಕ್ಕಂಥ ನಿಮ್ಮ ಎನರ್ಜಿ ತೆಗಿಬೇಕು ಅಂತ ಹೇಳಿದರೆ ಸಾಲ್ಟ್ ವಾಟರಲ್ಲಿ ರಿನ್ಸ್ ಮಾಡಿ ನೀವು ಯಾರಿಗೆ ಬೇಕಾದರೂ ದಾನ ಮಾಡಿಬಿಡಿ. ಮತ್ತು ನಾವು ಮಾಡ್ತಕ್ಕಂಥದ್ದು ಇನ್ನೊಂದು ಮೊದಲನೇ ತಪ್ಪು ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸತಿ ನಾವೇನು ಮಾಡ್ತೀವಿ, ಹಳೆ ಬಟ್ಟೆಗಳಿರುತ್ತೆ ಅದನ್ನೇ ವರ್ಷಕ್ಕೆ ತೊಗೊಂಡ್ಬಿಡ್ತೀವಿ. ಬೇಡ, ಯಾಕಂತ ಹೇಳಿದರೆ ಈಗ ತಾನೇ ನಾನು ಹೇಳಿದೆ, ಪ್ರತಿಯೊಂದು ಬಟ್ಟೆಗೆ ನಿಮ್ಮ ಎನರ್ಜಿ ಇರುತ್ತೆ. ನೀವು ಯಾವಾಗ ಆ ಎನರ್ಜಿಯಲ್ಲಿ ನಿಮ್ಮ ಗಲೀಜು ವಸ್ತುಗಳನ್ನು ಒರೆಸೋದಾಗಿರ್ಬೋದು, ಧೂಳನ್ನು ಒರೆಸೋದಾಗಿರ್ಬೋದು, ನಿಮ್ಮ ಆರಾ ಅದ್ರ ಜೊತೆ ಮಿಕ್ಸಪ್ ಆಗ್ತಾ ಹೋಗುತ್ತೆ, ನಿಮ್ಮ ಎಮೋಷನ್ಸು ಕೂಡ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದನ್ನೇ ಯೂಸ್ ಮಾಡಬೇಕಾದ್ರೂ ಕ್ಲೀನ್ ಆಗಿರೋ ಬಟ್ಟೆ ಅಂತ ಹೇಳಿದ್ರೆ, ಮನೆ ಒರೆಸ್ಲಿಕ್ಕೆ ಅಂತಲೇ ಬಟ್ಟೆ ಸಿಗುತ್ತೆ, ಅದನ್ನು ಉಪಯೋಗಿಸ್ತಾ ಹೋಗಿ. ಯಾಕಂತ ಹೇಳಿದ್ರೆ ಎಲ್ಲವೂ ಆರ್ಗನೈಸ್ಡ್ ಆಗಿರಬೇಕು. ಮತ್ತು ಕಿಚನಲ್ಲೂ ಅಷ್ಟೇ, ಎಷ್ಟೋ ಸತಿ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿರುತ್ತೆ, ಆದರೂ ಅದನ್ನು ಹಾಗೆ ಇಟ್ಬಿಟ್ಟಿರ್ತೀವಿ, ಮರ್ತೋಗಿರ್ತೀವಿ, ಕೆಲವು ವಸ್ತುಗಳನ್ನು ಉಪಯೋಗಿಸ್ತಾ ಇರಲ್ಲ. ಕೆಚಪ್ ಆಗಿರ್ಬೋದು, ಪಿಕಲ್ಸ್ ಆಗಿರ್ಬೋದು, ಇದು ಯಾವುದು ಬೇಡ ಅಂತ ಅನ್ಸತ್ತೋ ತಕ್ಷಣವೇ ಡಿಸ್ಕಾರ್ಡ್ ಮಾಡಿಬಿಡಿ. ಯಾಕೆ ಡಿಸ್ಕಾರ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಲೆಟ್ ಗೋ ಅಂತ ಹೇಳಿದರೆ ಏನು ಮಾಡ್ತೀವಿ, ಇದು ಇವತ್ತು ಬೇಕಾಗುತ್ತೆ, ಮುಂದೆ ಬೇಕಾಗುತ್ತೆ, ನಾಳೆ ಬೇಕಾಗುತ್ತೆ ಅಂತ ಹೇಳಿ ವಸ್ತುಗಳನ್ನು ಇಡ್ತಾ ಹೋಗ್ತೀವಿ, ಎಲ್ಲಿಟ್ಟಿರ್ತೀವಿ ಅಂತ ನಮಗೆ ಮರ್ತೋಗಿರುತ್ತೆ ಅಲ್ವಾ. ಎಷ್ಟೋ ಸತಿ ಆಗಿದೆ ಅಲ್ವಾ, ನಾನು ಆ ತಪ್ಪನ್ನು ಮಾಡಿದ್ದೀನಿ. ಆದರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಬೇಡದನ್ನು ಕೊಡ್ತಾ ಹೋಗ್ತಿದ್ರೆ ಅನ್ವಾಂಟೆಡ್ ಎಮೋಷನ್ಸನ್ನು ಕೂಡ ನಾವು ಬಿಡ್ತಾ ಹೋಗ್ತೀವಿ. ಎಷ್ಟೋ ಸತಿ ನಾವು ಲೆಟ್ ಗೋ ಮಾಡಲ್ಲ, ಯಾರೋ ಒಬ್ರು ಅವಮಾನ ಮಾಡಿರ್ತಾರೆ, ಯಾರೋ ಒಬ್ರು ಏನೋ ಒಂದು ಮಾತನ್ನು ಹೇಳಿರ್ತಾರೆ, ಅದನ್ನು ಇವತ್ತು ಕೂಡ ನೆನೆಸ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಡ್ತಾ ಇರ್ತೀವಿ. ಆದರೆ ಯಾವಾಗ ಬಿಟ್ಬಿಡ್ತೀವಿ, ಬೇಡಪ್ಪ ವಸ್ತು ಇಲ್ಲ ಅಂತ ಹೇಳಿದ್ರು ನಾನು ಇರ್ಬೋದು ಅನ್ನೋದನ್ನು ಇರುತ್ತೋ, ಲೆಟ್ ಗೋ ಮಾಡ್ತಿರೋ, ಆಗ ನಿಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ. ಹಾಗಾಗಿ ಬೇಡದನ್ನು ಕೊಡ್ತಾ ಹೋಗಿ. ಮತ್ತು ಶೂ ಇಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಗೆ ಯಾರಾದರೂ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನೆ ಮೊದಲು ಬಾಗಿಲಿರುತ್ತೆ, ಬಾಗಿಲ ಹತ್ರನೇ ಶೂಗಳನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟಿರೋದು, ಅಥವಾ ಒಂದು ಆರ್ಗನೈಸ್ಡ್ ವೇಯಲ್ಲಿ ಇಡದೇ ಇರೋದು, ಅದು ಕೂಡ ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ, ಮನೆಗೆ ಯಾರೇ ಆಗಿರಲಿ, ಅಥವಾ ಒಂದು ಲಕ್ಷ್ಮಿನ ಮನೆಗೆ ಬರಬೇಕಾದ್ರೂ ಕೂಡ ಆ ಮನೆ ಹತ್ರ ಶೂ ಆಗಿರ್ಬೋದು, ಚಪ್ಪಲಿ ಆಗಿರೋದು ಹಾಗಾಗಿ ಬಿಸಾಕಿರೋದಾಗಿರ್ಬೋದು, ಅದು ಎಲ್ಲವೂ ಕೂಡ ಒಂದು ನೆಗೆಟಿವಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ ನೋಡಿ, ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು, ಕೂತ್ಕೊಳ್ಳೋಕ್ಕೆ ಒಳ್ಳೆ ಸೋಫಾ ತೊಗೊಂಡಿರ್ತೀವಿ, ಒಳ್ಳೆ ಮನೆ
ಇರುತ್ತೆ, ಕರ್ಟನ್ಸ್ ಇರುತ್ತೆ. ಆದರೆ ಮನೆಯಲ್ಲಿ ಯಾಕಂದರೆ ಒಗ್ಗರಣೆ ಸ್ಮೆಲ್ ಇರುತ್ತೆ ಅಥವಾ ಇನ್ನೊಂದೇನೋ ಒಂದು ಸ್ಮೆಲ್ ಇರುತ್ತೆ. ಯಾವಾಗಲೂ ಅಷ್ಟೇ ನಿಮ್ಮ ಮನೆ ಒಳ್ಳೆ ಸುಗಂಧ ಭರಿತವಾಗಿರಬೇಕು. ನಾವು ಯಾವಾಗಲೂ ಹೇಗೆ ದೇಹಕ್ಕೆ ಒಂದು ಫ್ರೇಗ್ರೆನ್ಸನ್ನು ಹಾಕ್ತೀವೋ ನಿಮ್ಮ ಮನೆಗೂ ಅಷ್ಟೇ. ಏನೂ ಇರಲಿಲ್ಲ ಅಂತ ಹೇಳಿದ್ರು ಏನನ್ನು ತಗೋಬೇಕಂದ್ರೆ ಒಳ್ಳೆ ಉದ್ಗಡ್ಡಿಯನ್ನು ತೊಗೊಂಡು ಹಚ್ಚಿದ್ರು ಕೂಡ ಮನೇಲಿ ಒಂದು ಇನ್ಸೆನ್ಸ್ ಸ್ಟಿಕ್ ಹಾಕೋದಾಗಿರ್ಬೋದು ಅಥವಾ ರೀಡನ್ನು ಹಾಕೋದಾಗಿರ್ಬೋದು ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನನ್ನು ಕೊಡ್ತಾ ಹೋಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ ಯಾವ ವಸ್ತುಗಳೇ ಆಗಿರ್ಬೋದು ಅಲ್ಲಿ ಧೂಳಿದ್ರೆ ನೋಡಿ, ಯಾವ ವಸ್ತುವನ್ನು ನಾವು ಉಪಯೋಗಿಸ್ತಾ ಇರ್ತೀವೋ ಅದ್ರ ಮೇಲೆ ಬೇಗ ಧೂಳು ಕುತ್ಕೋತಾ ಹೋಗುತ್ತೆ. ಹಾಗಾಗಿ ನೋಡಿ ಯಾವಾಗಲೂ ನಿಮಗೆ ನೋಡಿ, ನಾನು ಯಾವಾಗ ಆಂಗ್ಸೈಟಿ ಇರೋರಿಗೆ ಫಸ್ಟ್ ಒಂದು ಎಕ್ಸಸೈಸ್ ಏನು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಮನೆ ಕ್ಲೀನ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಆಂಗ್ಸೈಟಿ ಇದ್ರೆ ಏನಾಗುತ್ತೆ, ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೋಗ್ತಾ ಇರ್ತೀವಿ. ಯಾವಾಗ ನೀವು ನಿಮ್ಮ ವಸ್ತುವನ್ನು ಮನೆಯನ್ನು ಕ್ಲೀನಾಗಿ ಇಡ್ತಾ ಹೋಗ್ತಿರೋ ನಿಮಗೆ ಯಾವುದ್ರ ಮೇಲೂ ಕಂಟ್ರೋಲ್ ಇಟ್ಕೋಬೇಕು ಅಂತ ಅನಿಸ್ತಾ ಹೋಗಲ್ಲ, ಎಲ್ಲವನ್ನು ಸುಲಭವಾಗಿ ತಗೋತಾ ಹೋಗ್ತೀರಾ. ಹಾಗಾಗಿ ಮನೆಯನ್ನು ಅಚ್ಚುಕಟ್ಟಾಗಿ ಇಡೋದಾಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು, ಇದು ನಿಮ್ಮ ಹಾಬಿ ಆಗಿರಬೇಕಾಗತ್ತೆ. ಮತ್ತು ನಿಮ್ಮ ಕಬೋರ್ಡು ಅಷ್ಟೇ, ಪ್ರತಿ ಸತಿ ನೀವು ಕಬೋರ್ಡನ್ನು ಓಪನ್ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಬಟ್ಟೆಗಳ ಆಚೆ ಬರೋದಾಗಿರ್ಬೋದು ಅಥವಾ ಅನ್ಆರ್ಗನೈಸ್ಡ್ ವೇಯಲ್ಲಾಗಿರ್ಬೋದು, ಇದು ನಿಮ್ಮ ಫೇವ್ರೆಟ್ ಹಾಬಿ ಆಗಿರ್ಬೇಕು. ಯಾಕಂತ ಹೇಳಿದರೆ ಬಟ್ಟೆ ಕೂಡ ಒಂದು ಲಕ್ಷ್ಮಿ ಅಲ್ವಾ. ಎಷ್ಟೋ ಜನಕ್ಕೆ ಬಟ್ಟೆ ತೊಗೋಬೇಕು ಅಂತ ಹೇಳಿದ್ರು ಹಣ ಇರಲ್ಲ, ಅವ್ರಿಗೆ ಏನೋ ತೊಗೋಬೇಕು ಅಂತ ಆಸೆ ಇದ್ರೂ ತೊಗೊಳಕ್ಕಾಗಿರಲ್ಲ. ಆದರೆ ದೇವರು ನಿಮ್ಗೆ ಆ ಭಾಗ್ಯ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಯಾವುದನ್ನು ನಾವು ತುಂಬ ಅಚ್ಚುಕಟ್ಟಾಗಿಡ್ತೀವಿ. ನೀವು ಸಾಮಾನ್ಯವಾಗಿ ನೋಡಿ, ಒಬ್ಬರ ಹತ್ರ 3-4 ಕಾರ್ ಇರುತ್ತೆ. ಯಾಕೆ 3-4 ಕಾರ್ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಮೊದಲನೇ ತೊಗೊಂಡಿರೋ ಕಾರನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ಆಗ ನಾವು ಯಾವುದನ್ನು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವೋ ಯೂನಿವರ್ಸ್ ನಮಗೆ ಅದನ್ನು ಕಳಿಸ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಹತ್ರ ಏನಿರುತ್ತೆ, ನಮ್ಮ ಹತ್ರ 1 BHK ಮನೆ ಇದ್ರೂ ಕೂಡ ಯಾವಾಗ ಅದನ್ನು ಅಚ್ಚುಕಟ್ಟಾಗಿ ಇಡ್ತೀವಿ, 4 ಬಟ್ಟೆ ಇದ್ರೂ ಕೂಡ ಅದನ್ನು ಒಗೆದು ನೀಟಾಗಿ ಇಸ್ತ್ರಿ ಮಾಡ್ತಾ ಹೋಗ್ತೀವೋ ನಾವು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ, ಒಳ್ಳೆಯದನ್ನು ವೆಲ್ಕಮ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೀವು ಇಡ್ತಕ್ಕಂಥ ಕಬೋರ್ಡ್ ಆಗಿರ್ಬೋದು, ನಿಮ್ಮ ರೂಮ್ ಆಗಿರ್ಬೋದು, ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಬೆಡ್ಶೀಟನ್ನು ನೀವು ಮಡಚಿ, ನಿಮ್ಮ ಮನೇಲಿ ಹೆಂಡತಿ ಇರ್ಬೋದು, ಕೆಲಸದವ್ರು ಇರ್ಬೋದು, ತಾಯಿ ಇರ್ಬೋದು ಅಥವಾ ಯಾರೇ ಇರ್ಬೋದು, ನಿಮ್ಮ ಬೆಡ್ಶೀಟನ್ನು ನೀವು ಮಡಚಿ. ಯಾಕೆ ಅಂತ ಹೇಳಿದರೆ ನಾವು ಆಚೆ ಹೋಗ್ಬಿಟ್ಟು ಬರ್ತೀವಿ, ತುಂಬ ದಣದು ಬರ್ತೀವಿ, ಏನೋ ಒಂದು ದಿನ ಆ ದಿನ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾವು ವಾಪಸ್ ಬಂದು ಯಾವ ಜಾಗವನ್ನು ನೋಡ್ತೀವಿ ಅಂತ ಹೇಳಿದ್ರೆ ದಣದು ಬಂದರೆ ಮಲ್ಗೋಣ ಅಂತ ಅನಿಸುತ್ತೆ. ಯಾವಾಗ ನಿಮ್ಮ ರೂಮ್, ನಿಮ್ಮ ಬೆಡ್ಶೀಟ್ ಎಲ್ಲವೂ ಆರ್ಗನೈಸ್ಡ್ ಆಗಿರುತ್ತೆ ಅಥವಾ ಒಂದು ಬೆಡ್ಶೀಟನ್ನು ನೀವೇ ಹಾಕಿದ್ದೀರಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಆವಾಗ ಏನೋ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಬಂದ ತಕ್ಷಣ ನಿಮ್ಮ ರೂಮ್ ವೆರಿ ವೆಲ್ಕಮಿಂಗ್ ಆಗಿರಬೇಕು, ಪ್ಲೆಸೆಂಟ್ ಆಗಿರಬೇಕು. ಮತ್ತು ಮನೆಯಲ್ಲಿ ನೇಚರನ್ನು ಹಾಕಿ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ಗಿಡ ಹಾಕೋದಾಗಿರ್ಬಹುದು ಅಥವಾ ಒಂದು ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಯೂಸ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಮನೆಯ ವೈಬ್ರೇಷನನ್ನು ತುಂಬ ಚೇಂಜ್ ಮಾಡುತ್ತೆ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಹಾಕಿರೋದಾಗಿರ್ಬೋದು, ವಾಟರ್ ಎಲಿಮೆಂಟ್ ಆಗಿರ್ಬೋದು, ಇದೆಲ್ಲವೂ ಮನೆಯ ವೈಬ್ರೇಷನನ್ನು ಚೇಂಜ್ ಮಾಡುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟು ಯಾವತ್ತೂ ಅಷ್ಟೇ, ಒಬ್ಬರು ಮನೆಗೆ ಹೋದ ತಕ್ಷಣ ನಾವು ನೋಡೋದೇ ದೇವ್ರ ಮನೆ ಹೇಗಿದೆಯಪ್ಪ ಅನ್ನೋದು. ಹೌದು, ಯಾವಾಗಲೂ ಅಷ್ಟೇ ಮನೆಯಲ್ಲಿ ಯಾವುದಾದ್ರೂ ಒಂದು ದೇವರ ಹಾಡಾಗಿರ್ಬೋದು, ಯಾವುದೇ ರಿಲಿಜನ್ ಆಗಿರಿ, ಆ ಮನೆಯಲ್ಲಿ ಸ್ಪಿರಿಚುಯಾಲಿಟಿ ಇರಬೇಕು. ಯಾವತ್ತೂ ಅಷ್ಟೇ ನಮ್ಮ ಗ್ರೌಂಡ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ. ಸೊ ನಾವು ಯಾವಾಗ ಸ್ಪಿರಿಚುವಲಿ ಕನೆಕ್ಟ್ ಆಗಿರ್ತೀವೋ ನಮ್ಮ ಆರಾ ಚೇಂಜ್ ಆಗುತ್ತೆ, ನಮ್ಮ ಮನೆಯ ಆರಾ ಚೇಂಜ್ ಆಗುತ್ತೆ. ಮತ್ತು ನೋಡಿ ಯಾವಾಗಲೂ ಅಷ್ಟೇ ಎಷ್ಟೇ ಏನೇ ಕಷ್ಟ ಬರಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇರುತ್ತಲ್ಲ, ಫೇತ್ ಇರುತ್ತಲ್ಲ, ಅದು ಮನುಷ್ಯ ಎಂಥ ಕಷ್ಟ ಬಂದರೂ ಆರಾಮಾಗಿ ಜಯಿಸ್ಬೋದು. ಹಾಗಾಗಿ ನೀವು ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿಡಿ. ನಿಮ್ಮ ಚಪ್ಪಲಿ ಆಗಿರ್ಬೋದು, ಒಂದು ಪೆನ್ ಇಡಲಿಕ್ಕೆ ಅದಕ್ಕಾಗಿ ಅದರ ಒಂದು ನಿರ್ದಿಷ್ಟವಾದ ಜಾಗ, ರಿಮೋಟ್ ಆಗಿರಬಹುದು, ಕೀ ಆಗಿರ್ಬೋದು. ನೋಡಿ ಹಿಂಗೆ ಬಿಸಾಕಕ್ಕೂ 1 ನಿಮಿಷ ಇಡ್ಸತ್ತೆ, 1 ಸೆಕೆಂಡ್ ಇಡ್ಸತ್ತೆ, ಹೋಗಿ ಇಡೋದಕ್ಕೂ ಅಷ್ಟೇ ಸೆಕೆಂಡ್ ಇಡ್ಸತ್ತೆ. ಯಾವಾಗ ನೀವು ಆರ್ಗನೈಸ್ಡ್ ಆಗಿರ್ತೀರಾ ನಿಮ್ಮ ಆಲೋಚನೆ ಕೂಡ ಆರ್ಗನೈಸ್ಡ್ ವೇಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.